ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿಯಂದು ದೇಶದ ಎಲ್ಲ ಭಾಗದಲ್ಲಿ ನಾಗಪಂಚಮಿ ಹಬ್ಬವನ್ನು ಸಂಭ್ರಮದಿಂದ ಎಲ್ಲ ಹಿಂದೂಗಳು ಆಚರಿಸುತ್ತಾರೆ. ನಾಗರ ಪಂಚಮಿ ದಿನವೇ ಬ್ರಹ್ಮನು ಸರ್ಪಗಳನ್ನು ಜನ್ಮೇಜಯ ಯಾಗದಿಂದ ರಕ್ಷಿಸಲು ಪರಿಹಾರವನ್ನು ಹೇಳಿದ ದಿನವೇ ಈ ಒಂದು ನಾಗರ ಪಂಚಮಿ. ಈ ದಿನ ಜರತ್ಕಾರುವಿನ ಮಗನಾದಂತಹ ಆ ಜರತ್ಕಾರುವಿನ ಮುನಿ ಮಗನೇ ಆಸ್ತಿಕ ಮುನಿಯು. ಆಸ್ತಿಕ ಅನ್ನುವುದರಿಂದ ಅಲ್ಲಿ ಸರ್ಪಗಳ ಒಂದು ಸುಳಿವು ಬರದೆ ಹಾಗೆ ನೋಡುವಂಥ ಒಂದು ಆಸ್ತಿಕ ಮುನಿಯ ಒಂದು ಶಕ್ತಿ. ಅಂದರೆ ಹಾವುಗಳನ್ನು ಸುಟ್ಟು ಬೂದಿಯಾಗದಂತೆ ತಡೆಯಲು ಆ ಆಸ್ತಿಕ ಋಷಿಯು ಸರ್ಪಯಾಗದಿಂದ ನಾಗಗಳನ್ನು ಸಂರಕ್ಷಣೆ ಮಾಡಿದ ದಿನವೇ ಈ ಒಂದು ನಾಗರ ಪಂಚಮಿ. ಈ ನಾಗರ ಪಂಚಮಿಯನ್ನು ಈ ಭೂಲೋಕದಲ್ಲಿ ಅಷ್ಟೇ ಅಲ್ಲ, ನಾಗಲೋಕದಲ್ಲಿ ಅತಿ ದೊಡ್ಡದ ಹಬ್ಬವೊಂದು ಹೇಳ್ಬೋದಂತೇಳಿ ಪುರಾಣಗಳಲ್ಲಿ ವರ್ಣನೆ ಇದೆ. ನಾಗ ದೇವತೆಗಳ ಒಂದು ಕೃಪೆ ಪಡೆಯುವುದರಿಂದ ನಾವು ಆ ಪರಬ್ರಹ್ಮ ಪರಮಾತ್ಮನನ್ನ ಸೇರಲಿಕ್ಕೆ, ಜ್ಞಾನವನ್ನು ಪಡೀಲಿಕ್ಕೆ ಈ ಒಂದು ನಾಗರೂಪವಾದಂತಹ ದೇವತೆಗಳಿಂದ ನಮಗೆ ಕೃಪೆ ಬೇಕಾಗ್ತದೆ. ಅದು ಸೂರ್ಯನ ಕಿರಣಗಳ ಮೂಲಕವಾಗಿರಬಹುದು, ಅಥವಾ ಗಾಳಿ ಮೂಲಕವಾಗಿರಬಹುದು, ಆಹಾರದ ಮೂಲಕವಾಗಿರಬಹುದು. ಆ ಸೂರ್ಯನ ಕಿರಣಗಳ ರೂಪವಾಗಿಯೂ ನಾಗ ದೇವತೆಗಳ ಕೃಪೆ ನಮ್ಮ ಮೇಲೆ ಆಯಿತು ಅಂತಂದರೆ ನಮ್ಮಲ್ಲಿರುವಂತಹ ಕೆಲವು ದೋಷಗಳ, ಚರ್ಮ ದೋಷಗಳಿರ್ಬೋದು, ಅದೇ ರೀತಿಯಾಗಿ ಮನುಷ್ಯನ ಬೆನ್ನು ಮೂಳೆಗಳಿಗೆ ಹಾಗೂ ನಾಗರ ಸರ್ಪಿನಲ್ಲಿರುವಂತಹ ಬೆನ್ನಿನ ಮೂಳೆಗಳು ಒಂದೇ ಥರವಾದಂತಹ ನಿರ್ಮಾಣವನ್ನು ಹೊಂದಿದ್ದಾವೆ. ನಮಗೆ ಬರುವಂತಹ ಬೆನ್ನಿನಲ್ಲಿರುವಂತಹ ತೊಂದರೆಗಳನ್ನು ನಿವಾರಿಸಲಿಕ್ಕೆ ನಾಗದೇವತೆಗಳ ಕೃಪೆಯಾದರೆ ಅದು ಕ್ಷಣಾರ್ಧದಲ್ಲಿ ಆ ದೋಷವನ್ನು ನಿರ್ಮೂಲನೆ ಮಾಡ್ಕೋಬಹುದು. ಅಂಥ ಒಂದು ಶಕ್ತಿಯನ್ನು ನಾಗದೇವಗಳ ದೃಷ್ಟಿಯಿಂದ ಪಡ್ಕೊಂಡ್ರೆ ಸಾರ್ಥಕತೆ ಆಗ್ತದೆ. ಅಂಥ ಒಂದು ಶಕ್ತಿ, ಒಂದು ಅದ್ಭುತವಾದಂಥ ಶಕ್ತಿಯನ್ನು ನಾಗದೇವತೆಗಳು ಪರಮಾತ್ಮನಿಂದ ಪಡೆದುಕೊಂಡಂತ ಇರ್ತದೆ. ಅದಕ್ಕಾಗಿ ನಾಗದೇವತೆಗಳ ಕೃಪೆ ಇರುವುದರಿಂದ ನೇರವಾಗಿ ಪರಮಾತ್ಮನನ್ನ ಒಂದು ದರ್ಶನವನ್ನು ಪಡಲಿಕ್ಕೆ ಸಾಧ್ಯ ಇದೆ. 9 ನಾಗದೇವರನ್ನು ನಾವು ನೋಡಬಹುದು. ಅನಂತ, ವಾಸುಕಿ, ಶೇಷ, ಪದ್ಮನಾಭ, ಕಂಬಲ, ಶಂಖಪಾದ, ದೃಷ್ಟ್ರಾಷ್ಟ್ರ, ತಕ್ಷಕ, ಕಾಲಿ, ಈ ರೀತಿಯಾಗಿ 9 ನಾಗದೇವತೆಗಳು. ದೇವತೆಗಳು ಮತ್ತು ರಾಕ್ಷಸರು ಸಮುದ್ರ ಮಂಥನವನ್ನು ಮಾಡಬೇಕಾದ್ರೆ ಮಾಂಧಾರದ ಪರ್ವತವನ್ನು ಕಡಗೋಲನ್ನಾಗಿ, ವಾಸುಕಿ ಸರ್ಪವನ್ನು ಹಗ್ಗವಾಗಿ ಈ ಮಂಥನವನ್ನು ಮಾಡಿದರು. ಅಮೃತವು ದೊರೆಯಿತು. ಹಾಗೂ ಅದರ ಜೊತೆಗೆ ವಾಸುಕಿ ಬಾಯಿಯಿಂದ ಬಂದಂಥ ವಿಷ ಜಗತ್ತವನ್ನೇ ಸುಡಲಿಕ್ಕೆ ಪ್ರಾರಂಭಿಸಿತು. ಹಾಲ ವಿಷವನ್ನು
ಪರಮಾತ್ಮ ಸೇವನೆಯನ್ನ ಮಾಡ್ತಾ ಇದ್ದಾನೆ. ಅದಕ್ಕೆ ಆ ಹಾಲಹಲ ವಿಷದ ಒಂದು ಯಾತನೆಯನ್ನ ಸಹಿಸಿಕೊಳ್ಳಲಿಕ್ಕೆ ಪರಮಾತ್ಮ ಆ ವಾಸುಕಿ ಸರ್ಪವನ್ನೇ ತನ್ನ ಕೊರಳಿಗೆ ಧಾರಣೆಯನ್ನು ಮಾಡಿದ. ಧಾರಣೆಯನ್ನ ಮಾಡಿದ ದಿನವೇ ನಾಗರ ಪಂಚಮಿ ಅನ್ನೋ. ಕೃಷ್ಣ ಪರಮಾತ್ಮನು ಬಾಲ್ಯಾವಸ್ಥೆಯಲ್ಲಿ ಯಮುನೆಯ ತೀರ ನದಿಯಲ್ಲಿ ಆಟವಾಡಬೇಕಾದ್ರೆ ಅಲ್ಲಿ ಈ ಕಾಳಿಂಗ ಸರ್ಪ ಅನ್ನುವಂತಹ ಒಂದು ಈ 9 ನಾಗರಲ್ಲಿ ಒಬ್ಬನು ಬಹಳ ಅಲ್ಲಿ ಗೋಪಾಲಕರಿಗೆ ಬಹಳ ಒಂದು ಉಪಟಳವನ್ನು ಕೊಡುವುದನ್ನು ನೋಡಿ ಬಾಲಕೃಷ್ಣನಾದಂಥ ಪರಮಾತ್ಮನು ಆ ಕಾಳಿಂಗ ಸರ್ಪದೊಳಗೆ ಸುಮಾರು ದಿನದವರೆಗೆ ಘನಘೋರವಾದಂಥ ಒಂದು ಅವನಿಗೆ ಯುದ್ಧ ಆಗ್ತದೆ. ಶಕ್ತಿ ಪ್ರದರ್ಶನವನ್ನು ಮಾಡ್ತಾರೆ. ಆ ಒಂದು ಶಕ್ತಿಯ ಮುಂದೆ ಪರಮಾತ್ಮನ ಶಕ್ತಿಯಿಂದ ಆ ಕಾಳಿಂಗ ಸೋತು ಆ ಪರಮಾತ್ಮನನ್ನ ತನ್ನ ಹೆಡೆಯ ಮೇಲೆ ರಾಜಾಸುತ್ತ ಶರಣಾಗತಿಯನ್ನ ಪಡಿತಾನೆ. ಮುಂದೆ ಅದೇ ಕೃಷ್ಣ ಪರಮಾತ್ಮನು ನಾರಾಯಣ ಅವತಾರದಲ್ಲಿ ಕ್ಷೀರ ಸಾಗರದಲ್ಲಿ ಆದಿಶೇಷನನ್ನ ತನ್ನ ಬೆನ್ನಿಗೆ ಆಧಾರವಾಗಿ ಮಾಡಿಕೊಂಡು ಪರಮಾತ್ಮ ಕ್ಷೀರಸಾಗರದಲ್ಲಿ ಶಯನ ರೂಪವಾದಂತಹ ಸ್ಥಿತಿಯಲ್ಲಿ ವಿಶ್ರಾಂತಿಯನ್ನು ಪಡೆದುಕೊಳ್ಳುವಂತಹ ದೃಶ್ಯವನ್ನು ನಾವು ನೋಡಬಹುದು. ಪರಮಾತ್ಮೆಗೆ ಆಶ್ರಯವಾದಂಥವನೇ ಆದಿಶೇಷ. ಅಷ್ಟೇ ಅಲ್ಲ, ಅದರ ಜೊತೆಗೆ ನಾವು ಬದುಕಿದಂತಹ ಈ ಭೂಲೋಕಕ್ಕೆ ಆಧಾರವಾಗಿ ನಿಂತು ಸಂರಕ್ಷಣೆ ಮಾಡುವಂತಹ ದೇವತೆನೇ ಈ ಒಂದು ನಾಗದೇವ. ಆ ನಾಗದೇವನ ಕೃಪೆಯಿಂದ ಇಲ್ಲಿ ಭೂಲೋಕದಲ್ಲಿ ನಾವು ಆರೋಗ್ಯವನ್ನು ಪಡೆದುಕೊಳ್ಳಬಹುದು. ಯಾಕಂದ್ರೆ ಪರಮಾತ್ಮನಿಂದ ನೇರವಾದ ಶಕ್ತಿಯನ್ನ ನಮಗೆ ಪಡಿಲಿಕ್ಕೆ ಆಗದಿದ್ದರೆ ಈ ನಾಗದೇವತೆಗಳ ಮೂಲಕ ನಾವು ಪಡೆದುಕೊಳ್ಳಬಹುದು. ಯಾಕಂದ್ರೆ ಭೂಲೋಕ ನಾಗದೇವತೆಗಳು ಬಿಟ್ಟು ಕೊಟ್ಟಂತಹ ನಮಗೆ ಅದೊಂದು ಕಾಣಿಕೆ ಅಂತ ಕರಿಬಹುದು. ಯಾಕಂದ್ರೆ ಇಲ್ಲಿ ನಾಗದೇವತೆಗಳ ಒಂದು ಸೂಕ್ಷ್ಮ ರೂಪವಾದಂತಹ ಶಕ್ತಿ ನಮ್ಮ ಮೇಲೆ ಅಷ್ಟೆಲ್ಲ ಪ್ರತಿಯೊಂದು ಜೀವಿಗಳ ಮೇಲೆ ನೇರವಾದಂಥದ್ದೇ ಇರುತ್ತೆ. ಯಾಕಂದ್ರೆ ಪ್ರತಿಯೊಂದು ದೇವತೆಗಳ ಒಂದು ಸಾನ್ನಿಧ್ಯದಲ್ಲಿ ನಾಗದೇವತೆಗಳ ಅನುಷ್ಠಾನ ಇದ್ದೇ ಇರುತ್ತೆ. ನಾವು ಯಾವುದೇ ಒಂದು ಶುಭ ಕಾರ್ಯಗಳನ್ನು ಮಾಡಬೇಕಾದ್ರೆ ಮೊದಲಿಗೆ ಗಣೇಶನನ್ನ ನಾವು ಪೂಜಿಸ್ತೀವಿ. ಆ ಗಣೇಶನೇ ತನ್ನ ಒಂದು ಆಭರಣವಾಗಿ ಹೊಟ್ಟೆಯ ಭಾಗದಲ್ಲಿ ಈ ನಾಗಶೇಷನನ್ನ ಧಾರಣೆ ಮಾಡಿದಾನ. ಅಷ್ಟೇ ಅಲ್ಲ, ನಾವು ಪ್ರತಿಯೊಂದು ಗಣೇಶ ಮಂದಿರಕ್ಕೆ ಹೋದಾಗ ಪ್ರತಿಯೊಂದು ದೇವಾಲಯದಲ್ಲಿ ಗಣೇಶನನ್ನ ಪೂಜೆ ಮಾಡಿ ಇನ್ನುಳಿದ ದೇವತೆಗಳನ್ನ ಪೂಜಿಸುವುದನ್ನು ನಾವು ನೋಡಬಹುದು. ಆದರೆ ಗಣೇಶ ಮಂದಿರಕ್ಕೆ ಹೋದಾಗ ಮೊದಲು ನಾವು ದರ್ಶನವನ್ನು ಪಡೆಯಬೇಕಾದ್ರೆ ಈ ನಾಗದೇವತೆಯ ದರ್ಶನವನ್ನು ಪಡೆದಾಗ ಮಾತ್ರ ಈ ಗಣೇಶನ ಒಂದು ದರ್ಶನದ ಸಾಫಲ್ಯತೆ. ಅಷ್ಟು ಒಂದು ಪ್ರಬಲವಾದಂತಹ ಶಕ್ತಿ ಈ ನಾಗದೇವತೆಗಳಲ್ಲಿದೆ.
ಆ ನಾಗದೇವತೆಗಳ ಅನುಗ್ರಹವನ್ನು ಪಡೆದುಕೊಳ್ಳಬೇಕಾದ್ರೆ ಈ ನಾಗರ ಪಂಚಮಿಯ ದಿನದಂದು ನಾವು ವಿಶೇಷವಾಗಿ ನಾಗದೇವತೆಗಳನ್ನು ಉಪಾಸನೆ, ನಾಗದೇವತೆಗಳಿಗೆ ಹಾಲವನ್ನು ಅರ್ಪಿಸುವುದರಿಂದ ನಮ್ಮ ಶ್ರದ್ಧಾ ಭಕ್ತಿಯನ್ನು ಮಾಡೋದರಿಂದ ಆ ಕೃಪೆಯನ್ನು ಪಡ್ಕೋಬೋದು.